ಗುರುದೇವ್, ಸಿಂಹರಾಶಿಯವರಿಗೆ 2025 ಯುಗಾದಿ ಭವಿಷ್ಯ ಯಾವ ರೀತಿ ಇದೆ, ಯಾವ ಕೆಲಸ ಮಾಡೋದ್ರಿಂದ ಅದೃಷ್ಟ ಬರುತ್ತೆ, ಯಾವ ದಾರಿಯಲ್ಲಿ ಹೋಗೋದ್ರಿಂದ ಅದೃಷ್ಟ ಬರುತ್ತೆ ಅಂತ ಹೇಳಿ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದಾನೆ. ಅದೇ ಇವತ್ತಿನ ಈ ಸಂಚಿಕೆ ಸಿಂಹರಾಶಿಯ ಯುಗಾದಿ ಭವಿಷ್ಯ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಸಿಂಹರಾಶಿಯವರ ಭವಿಷ್ಯವನ್ನು ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ, ಶನಿಯ ಈ ಒಂದು ಸಂಚಾರ ಯುಗಾದಿ ಮಾರ್ಚ್ 30ಕ್ಕೆ ಏನು ಯುಗಾದಿ ಇದೆ, ಅದರ ಹಿಂದಿನ ದಿನ ಭಯಂಕರವಾಗಿರ್ತಕ್ಕಂತಹ ಒಂದು ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆಯ ದಿನದಂದು ಶನಿ ತನ್ನ ಪಥವನ್ನು ಸಂಚಾರವನ್ನು ಕುಂಭರಾಶಿಯಿಂದ ಮೀನರಾಶಿ ಕಡೆಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಎಲ್ಲ 12 ರಾಶಿಗಳ ಮೇಲೂ ಕೂಡ ಒಂದಷ್ಟು ಬದಲಾವಣೆಗಳು ಖಂಡಿತವಾಗ್ಲೂ ಕೂಡ ಅವರ ಜೀವನದಲ್ಲಿ ಆಗ್ತದೆ. ಅದರಲ್ಲಿ ಮೀನರಾಶಿಯ ಈ ಪ್ರವೇಶದಿಂದಾಗಿ ಮೀನರಾಶಿಯಲ್ಲಿ 6 ಗ್ರಹಗಳು ಕೂಡ ಸೇರುವಂತಹ ಸಂದರ್ಭ ಕೂಡ ಇದಾಗ್ತದೆ. ಈ 6 ಗ್ರಹಗಳು ಸೇರೋದ್ರಿಂದ ಒಂದಷ್ಟು ಪ್ರಕೃತಿಯಲ್ಲಿ ಬದಲಾವಣೆಗಳು, ಹಾಗೆ ಸಿಂಹರಾಶಿಯವರ ಜೀವನದಲ್ಲಿ ಕೂಡ ಬದಲಾವಣೆಗಳು ಕಂಡುಬರುತ್ತದೆ. ಸಿಂಹರಾಶಿಯಿಂದ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂತಹ ಮೀನರಾಶಿಗೆ ಶನಿಯ ಪ್ರವೇಶದಿಂದಾಗಿ ಈ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಪ್ರಾರಂಭ ಆಗುತ್ತೆ. ಅಷ್ಟಮ ಶನಿಯಿಂದಾಗಿ ಈ ಸಿಂಹರಾಶಿಯವರು ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿಯನ್ನು ಇನ್ನೊಂದು 2.5-3 ವರ್ಷಗಳ ಕಾಲ ನೋಡ್ಬೋದು. ಹಾಗೆ ಸ್ವಲ್ಪ ದೇಹದಲ್ಲಿ ಜಾಡ್ಯ, ಆಲಸ್ಯ ಅಂತಕ್ಕಂಥದ್ದು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿ ಸಿಂಹರಾಶಿಯವರ ಜೀವನದಲ್ಲಿ ಕಾಣಿಸ್ತಾ ಇರುವಂಥದ್ದು. ಶನಿಯ ಹೆಸರು ಕೇಳಿದ ತಕ್ಷಣ ನಾವೆಲ್ಲರೂ ಕೂಡ ಹೆದರು ಬಿಡ್ತೇವೆ. ಎಲ್ಲಪ್ಪ ಶನಿ ಬಂದು ಯಾವ ರೀತಿ ಸಮಸ್ಯೆ ಮಾಡಿಬಿಡ್ತಾನೆ, ಎಲ್ಲಿ ಶನಿಯಿಂದಾಗಿ ಆಕ್ಸಿಡೆಂಟ್ ಆಗಿಬಿಡುತ್ತೋ, ಎಲ್ಲಿ ದನಕನಕ ವಸ್ತು ವಾಹನಾದಿಗಳು ಹಾನಿಯಾಗ್ಬಿಡುತ್ತೋ ಅಂತ ಹೇಳಿ ಭಾಳಷ್ಟು ಭಯವನ್ನು ನಾವು ನೋಡ್ತೇವೆ. ಆದರೆ ಈ ಒಂದು ಶನಿಯ ಸಂಚಾರದಿಂದ ನಾವು ತಿಳ್ಕೊಳ್ಬೇಕಾಗಿರೋ ವಿಚಾರಗಳೇನು ಅಂದರೆ, ಶನಿ ಸಿಂಹರಾಶಿಯವರೆಗೂ ಒಳ್ಳೆಯದು ಮಾಡ್ತಾನೆ, ಪ್ರತಿಯೊಬ್ಬ ರಾಶಿಯವರೆಗೂ ಒಳ್ಳೆಯದು ಮಾಡ್ತಾನೆ, ಹಾಗೆ ಪ್ರತಿಯೊಬ್ಬ ರಾಶಿಯವರೆಗೂ ಕೂಡ ಕೆಟ್ಟದನ್ನು ಮಾಡ್ತಾನೆ. ಶನಿ ಒಳ್ಳೆಯದು ಮಾಡಿದ್ರೆ ದೀರ್ಘಕಾಲದವರೆಗೂ ಕೂಡ ಒಳ್ಳೆಯದನ್ನು ಮಾಡ್ತಾನೆ, ಹಾಗೆ ಕೆಡುಕನ್ನು ಮಾಡಿದ್ರೆ ದೀರ್ಘಕಾಲದವರೆಗೂ ಕೂಡ ಕೆಡುಕನ್ನು ಮಾಡ್ತಾನೆ. ಈಗ ಸಿಂಹರಾಶಿಯವರು, ಅಯ್ಯೋ ಆಲ್ರೆಡಿ ನಮಗೆ ಇಷ್ಟು ಕಷ್ಟ ಇದೆ, ಇಷ್ಟು ನೋವಿದೆ, ಇನ್ನು ಮತ್ತೆ ಶನಿ ಅಷ್ಟಮ ಶನಿ ಅಂತ ಹೇಳ್ತಾ ಇದ್ದೀರಲ್ಲ, ಏನಾಗ್ಬೋದು, ಯಾವ ಥರ ಹೋಗ್ಬೋದು ನಮ್ಮ ಜೀವನ ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳು ನಿಮ್ಮಲ್ಲಿ ಮೂಡಿರ್ತಕ್ಕಂತಹ ಚಾನ್ಸಸ್ ಇರುತ್ತೆ. ನಿಮ್ಮ ಜಾತಕದಲ್ಲಿ ಶನಿ ಯಾವ ಸ್ಥಾನದಲ್ಲಿ ಕೂತಿದ್ದಾನೋ ಅದರ ಕುರಿತಾಗಿ ಸಮಸ್ಯೆಗಳನ್ನು ನೀವು ಎದುರಿಸ್ಬೋದು. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿ ಅದರ ಜೀವನವನ್ನು ನಡೆಸ್ತಾ ಇರ್ತಾರೆ. ಆದರೆ ಇನ್ನೂ ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲದಿದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಆಗ್ತಾ ಇರ್ತಾರೆ. ಅದಕ್ಕೆ ಕಾರಣ, ನಾನು ಯಾವ ದಾರಿಯಲ್ಲಿ ಹೋದರೆ ಸಕ್ಸಸ್ ಆಗ್ತೀನಿ, ನನಗೆ ಯಾವ ದಶೆ ನಡೀತಾ ಇದೆ ಅಂತ ಹೇಳಿ ಅವರು ತಮ್ಮ ಜಾತಕವನ್ನು ನೋಡಿ ತಿಳ್ಕೊಂಡಿರ್ತಾರೆ. ಇದರಿಂದಾಗಿ ಅವರ ಜೀವನದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಅವರಿಗೆ ಪೂರ್ಣವಾಗಿರ್ತಕ್ಕಂತಹ ಬೆಂಬಲ ಸಿಗುತ್ತೆ. ಅಷ್ಟಮ ಶನಿಯಿಂದ ಆಗ್ತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರ ಆಗಬೇಕು ಅಂದಾಗ, ಶನಿಯ ಹೆಸರು ಕರ್ಮಫಲದಾತ ಅಂತ. ಈ ಕರ್ಮಗಳಿಂದ ಉಂಟಾಗುವಂತಹ ಸಮಸ್ಯೆಗಳು, ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಈ ಜನ್ಮದಲ್ಲೋ ಹಿಂದಿನ ಜನ್ಮದಲ್ಲೋ ಮಾಡಿದ ತಪ್ಪುಗಳನ್ನು ಅನುಭವಿಸಲಿಕ್ಕೆ ಈ ಅಷ್ಟಮ ಶನಿ ಕೂಡ ಒಂದು ಕಾರಣ ಆಗುತ್ತೆ. ಹಾಗಾಗಿ ಈ ಒಂದು ಸಮಸ್ಯೆಗಳಿಂದ ಪಾರಾಗೋದಕ್ಕೆ ನಿಮ್ಮ ಕರ್ಮವನ್ನು ಕಳೆದುಕೊಳ್ಳಿ. ನೋಡಿ, ಶಿವಪೂಜಿತ ಅಂತ ಹೇಳ್ತೇವೆ ಶನಿಯನ್ನು. ನೀವು ಶಿವನ ಆರಾಧನೆಗಳನ್ನು ಮಾಡಿ, ಯಾಕಂದರೆ ಶಿವ ಮತ್ತು ಸೂರ್ಯ ಇಬ್ಬರು ಕೂಡ ಶತ್ರುಗಳಾಗ್ತಾರೆ. ಈ ಸಿಂಹರಾಶಿಯ ಅಧಿಪತಿ ಸೂರ್ಯ ಆಗಿರೋದ್ರಿಂದ ಒಂದಷ್ಟು ಸಮಸ್ಯೆಗಳನ್ನು ನೀವು ಸಿಂಹರಾಶಿಯವರು ಇನ್ನೊಂದು 2-3 ವರ್ಷಗಳ ಕಾಲ ಅನುಭವಿಸುವಂತಹ ಸಂಭವ ಇದೆ. ಹಾಗಾಗಿ ಒಂದು ಎಳ್ಳುಂಡೆಯನ್ನು ಮಾಡಿ ನಿಮ್ಮ ಮನೆಯ ಹತ್ತಿರದಲ್ಲಿರ್ತಕ್ಕಂತಹ ದೇವಸ್ಥಾನದಲ್ಲಿ ದಾನವನ್ನು ಮಾಡೋದ್ರಿಂದ ಒಂದಷ್ಟು ನೆಗೆಟಿವ್ ಎಫೆಕ್ಟ್ ಅಂತಕ್ಕಂಥದ್ದು ಏನಿದೆ ಅದು ನಿಮಗೆ ಕಡಿಮೆ ಆಗುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿ ಇರುವಂಥದ್ದು. ಹಾಗೆ ಈ ಒಂದು ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳೋದು ಕೂಡ ನಿಮಗೆ ಉತ್ತಮ ಫಲವನ್ನು ನೀಡುತ್ತೆ. ನಾವು ಸಾಮೂಹಿಕವಾಗಿ ಒಂದು ಶನಿ ಶಾಂತಿಯನ್ನು ನಮ್ಮ ದೇವಸ್ಥಾನದಲ್ಲಿ ಮಾಡಿಸ್ತಾ ಇದ್ದೇವೆ. ಅದರಲ್ಲಿ ಭಾಗವಹಿಸಲಿಕ್ಕೆ ಇಂಟ್ರೆಸ್ಟ್ ಇರೋಂಥವ್ರು ಕೆಳಕಂಡ ನಂಬರ್ಗೆ ಕರೆ ಮಾಡಿ ಇನ್ನಷ್ಟು ಮಾಹಿತಿಯನ್ನು ಕೂಡ ಅದರ ಬಗ್ಗೆ ಪಡ್ಕೊಳ್ಬೋದು. ಶಕ್ತಿ ಇದ್ದಲ್ಲಿ ಮಾತ್ರ ಮಾಡಿಸಿ, ಇಲ್ಲದಿದ್ದರೆ ಮನೆಯಲ್ಲೇ ಕುತ್ಕೊಂಡು ಶನಿಯ ಜಪವನ್ನು ಮಾಡಿ. ಖಂಡಿತವಾಗ್ಲೂ ನಿಮಗೆ ಶನಿಯ ಸಂಚಾರದಿಂದ ಆಗುವಂತಹ ಕಷ್ಟ ನಷ್ಟಗಳು ಕೂಡ ಕಮ್ಮಿ ಆಗುತ್ತೆ. ಹೊಸ ವರ್ಷ ಕಳೆದ ಮೇಲೂ ಕೂಡ ಒಂದಷ್ಟು ಮಧ್ಯಮ ಫಲವನ್ನು ಈ ಒಂದು ಸಿಂಹರಾಶಿಯವರು ನೋಡ್ತಾ ಇದ್ರಿ. ಹಾಗಾದರೆ ಯುಗಾದಿ ನಂತರದಲ್ಲಾದರೂ ಅಭಿವೃದ್ಧಿ ಆಗುತ್ತಾ ಅಂತ ಹೇಳಿ ಪರಿಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ನೋಡೋಣ ಬನ್ನಿ. ಈ ವರ್ಷದ ಪ್ರಾರಂಭ ಅಂದರೆ 2025 ಯುಗಾದಿ ಕಳೆದ ನಂತರದಲ್ಲಿ ಸ್ವಲ್ಪ ಉತ್ತಮ ಆಗುತ್ತೆ. ಎರಡನೇ ಭಾಗ ಅಂದರೆ ಹೆಚ್ಚು ಕಮ್ಮಿ ಆಗಸ್ಟ್ ನಂತರದಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ನೀವು ಎದುರಿಸ್ಬೋದು. ಹೊಸದಾದಂತಹ ಸವಾಲುಗಳನ್ನು ಎದುರಿಸ್ತಕ್ಕಂತಹ ಸಾಧ್ಯತೆ ಖಂಡಿತವಾಗ್ಲೂ ಸಿಂಹರಾಶಿಯವರಿಗೆ ಹೆಚ್ಚಾಗಿ ಕಾಣಿಸ್ತಾ ಇರುವಂಥದ್ದು. ಸಿಂಹರಾಶಿ ಅಂದರೆ
ನಾಯಕತ್ವದ ಗುಣಗಳು ಇರುವಂತಹ ರಾಶಿ ಅಂತ ಹೇಳಿ. ನಾಯಕತ್ವದ ಗುಣಗಳು ಈ ಸಿಂಹರಾಶಿಯವರಿಗೆ ಅತಿ ಹೆಚ್ಚಾಗಿರುತ್ತೆ. ನಾನು ನಾಯಕನಾಗಬೇಕು ಅಂತ ಅವರು ಬಯಸದೇ ಇದ್ರೂ ನಾಯಕತ್ವ ಅವರನ್ನು ಹುಡುಕೊಂಡು ಬರುತ್ತೆ. ನೋಡಪ್ಪ, ನೀನು ಮಾಡಪ್ಪ, ನೀನು ಮುಂದೆ ನಿಂತ್ಕೊಂಡೆಲ್ಲ ಕೆಲಸ ಕಾರ್ಯ ಮಾಡು ಅಂತ ಹೇಳಿ ಸಿಂಹರಾಶಿಯವರ ಹಿಂದೆ ಒಂದಷ್ಟು ಅವಕಾಶಗಳು ಅಂತ ಹೇಳಬಹುದು. ಈ ಅವಕಾಶಗಳು ಬರುತ್ತೆ. ಅವಕಾಶಗಳ ಜೊತೆಯಲ್ಲಿ ಒಂದಷ್ಟು ನಿಮಗೆ ಜವಾಬ್ದಾರಿ ಅಂತಕ್ಕಂಥದ್ದು ಕೂಡ ಬರುವಂಥ ಸಾಧ್ಯತೆ ಸಿಂಹರಾಶಿಯವರಿಗೆ ಹೆಚ್ಚಾಗಿರುವಂಥದ್ದು. ಹೊಸ ವ್ಯಾಪಾರವನ್ನ ಪ್ರಾರಂಭಕ್ಕೆ ಬಹಳ ಟೈಮಿಂದ ಏನಾದರೂ ನೀವು ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಈ ಯುಗಾದಿ ಕಳೆದ ನಂತರದಲ್ಲಿ ನಿಮ್ಮ ಸಮಯ ಚೆನ್ನಾಗಿದೆ. ವ್ಯಾಪಾರವನ್ನ ಪ್ರಾರಂಭ ಮಾಡಲಿಕ್ಕೆ ಸಿಂಹರಾಶಿಯವರ ಹೆಸರಲ್ಲಿ ಏನಾದ್ರು ವ್ಯಾಪಾರ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಈ ಒಂದು ಯುಗಾದಿ ಕಳೆದ ನಂತರದಲ್ಲಿ ಖಂಡಿತವಾಗ್ಲೂ ಕೂಡ ಈ ವ್ಯಾಪಾರಗಳನ್ನು ಸ್ಟಾರ್ಟ್ ಮಾಡುವಂಥದ್ದು ಮಾಡ್ಬೋದು. ಯಾವ ರೀತಿ ವ್ಯಾಪಾರಗಳನ್ನ ಮಾಡ್ಬೋದು ಅಂದರೆ, ಸಿಂಹರಾಶಿಯವರು ನಾನು ಹೋಟ್ಲು ಮಾಡ್ತೀನಿ, ಅಲ್ಲಿ ಎಲ್ಲ ಕೆಲಸ ನಾನೇ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಕೂಡ ನೀವು ಸಕ್ಸಸ್ ಆಗೋದಕ್ಕಾಗೋದಿಲ್ಲ. ನಾಯಕತ್ವದ ಕೆಲಸವನ್ನು ಮಾತ್ರ ಮಾಡಬೇಕು. ಯಾವುದೇ ಬಿಸ್ನೆಸ್ ಮಾಡಿ ಸಿಂಹರಾಶಿಯವರು ನಾಯಕತ್ವದ ಕೆಲಸವನ್ನು ಮಾಡಿದಾಗ ಮಾತ್ರ ಸಕ್ಸಸ್ ಆಗ್ತಾರೆ. ಇಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗುವಂಥದ್ದು ಬಹಳ ಕಡಿಮೆ. ಹಾಗೆ ಗುರುವಿನ ಸ್ಥಾನ ಪಲ್ಲಾಟದಿಂದಾಗಿ ಖಂಡಿತವಾಗ್ಲೂ ಕೂಡ ನಿಮ್ಮ ಆದಾಯದ ಗ್ರಾಫ್ ಮೇಲಕ್ಕೆ ಹೋಗುತ್ತೆ. ಒಂದಷ್ಟು ಧನಲಾಭ ಅಂತಕ್ಕಂಥ ಸಿಂಹರಾಶಿಯವರಿಗೆ ಅತಿ ಹೆಚ್ಚಾಗಿ ಯುಗಾದಿ ನಂತರದಲ್ಲಾಗುತ್ತೆ. ಹಾಗೆ ಮದುವೆ ಆಗುವುದಕ್ಕೆ ವರರನ್ನ ಯಾರಾದರೂ ಹುಡುಕ್ತಾ ಇದ್ರೆ ಮದುವೆ ಆಗುವಂತಹ ಸಂಭವ ಕೂಡ ಅತಿ ಹೆಚ್ಚಾಗಿರುವಂಥದ್ದು ಮುಂದಿನ ಯುಗಾದಿ ಒಳಗಡೆ. ಅಂದ್ರೆ ಹಿಂದಿನ ವರ್ಷ ಏನಿತ್ತು ಆ ಒಂದು ಸಂವತ್ಸರದಲ್ಲಿ ಖಂಡಿತವಾಗ್ಲೂ ಕೂಡ ಅಷ್ಟಾಗಿ ಮದುವೆ ಕಾರ್ಯಗಳು ಕಡಿಮೆ ನಾವು ನೋಡಿರುವಂಥದ್ದು. ಯಾಕಂದರೆ ಅಷ್ಟಾಗಿ ಕೂಡಿ ಬರುವಂಥದ್ದಾಗಿರ್ಬೋದು ಅಥವಾ ಮುಹೂರ್ತಗಳೇ ಇರಲಿಲ್ಲ. ಆದರೆ ಈ ಸಂವತ್ಸರದಲ್ಲಿ ಒಂದಷ್ಟು ಮದುವೆಯ ಮುಹೂರ್ತಗಳೆಲ್ಲವನ್ನು ಕೂಡ ನಾವು ನೋಡ್ಬೋದು. ಹಾಗೆ ಮದುವೆ ಕೂಡ ಆಗುವಂತಹ ಸಂಭವ ಈ ಒಂದು ಸಿಂಹರಾಶಿಯವರಿಗೆ ಖಂಡಿತವಾಗ್ಲೂ ಇರುವಂಥದ್ದು. ಹಾಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಒಂದಷ್ಟು ಪ್ರೀತಿಯಲ್ಲಿ ಬೀಳುವಂಥದ್ದು, ನಿಮಗೆ ಒಬ್ಬರು ಬಂದು ಪ್ರಪೋಸ್ ಮಾಡುವಂಥದ್ದು, ಈ ಕಾರ್ಯಗಳು ಕೂಡ ಆಗುವಂತಹ ಸಂಭವ ಸಿಂಹರಾಶಿಯವರಿಗೆ ಅತಿ ಹೆಚ್ಚಾಗಿ ಈ ಒಂದು ಯುಗಾದಿ ನಂತರದಲ್ಲಿ ಕಾಣಿಸ್ತಾ ಇರುವಂಥದ್ದು. ಕಳೆದ ವರ್ಷದಲ್ಲಿ ಇದ್ದಂತಹ ಕಷ್ಟಗಳು ಅಂದರೆ ಈ ಒಂದು ಮಾರ್ಚ್ 29-30 ಏನು ಕಷ್ಟಗಳಿತ್ತಲ್ಲ ಅದು ಒಂದೊಂದೇ ನಿವಾರಣೆ ಆಗುತ್ತೆ. ಯಾವುದು ಕೂಡ ಒಂದೇ ದಿನದಲ್ಲಿ ಬದಲಾವಣೆ ಖಂಡಿತವಾಗ್ಲೂ ಆಗುವುದಿಲ್ಲ. ಉತ್ತರೋತ್ತರ ಅಭಿವೃದ್ಧಿ ಅಂತ ಹೇಳ್ತೀವಿ. ಹಂತ ಹಂತವಾಗಿ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ಕಡಿಮೆ ಆಗುವಂಥದ್ದು. ಇದರಿಂದಾಗಿ ನಿಮಗೆ ಒಂದಷ್ಟು ನೆಮ್ಮದಿ ಅಂತಕ್ಕಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಈ ನೆಮ್ಮದಿ ಸಿಗುತ್ತೆ ಅಂತ ಹೇಳಿ ನೀವು ಕುತ್ಕೊಂಡ್ರೆ, ಮನೆಯಲ್ಲೇ ಕುತ್ಕೊಳ್ತೀನಿ ಅಂದರೆ ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಂಭವ ಇದೆ. ಹಾಗಾಗಿ ನೀವು ಹೊರಗಡೆ ಓಡಾಡಬೇಕಾಗತ್ತೆ ಸಿಂಹರಾಶಿಯವರು. ದಯವಿಟ್ಟು ಮನೆಯಲ್ಲಿ ಕುತ್ಕೊಳ್ಬೇಡಿ. ಹೊರಗಡೆ ಕುತ್ಕೊಂಡು ಒಂದಷ್ಟು ವ್ಯವಹಾರಗಳನ್ನು ಮಾಡೋದ್ರಿಂದ ನಿಮಗೆ ಧನಲಾಭ ಜೊತೆಗೆ ಆರೋಗ್ಯದಲ್ಲೂ ಕೂಡ ಲಾಭ ಆಗುತ್ತೆ. ಮನೆಯಲ್ಲೇ ಕುತ್ಕೊಂಡ್ರೆ ಯಾವುದೇ ಐಟಮ್ ಸುಮ್ಮನೆ ಇಟ್ಟರೆ ಅದು ರಸ್ಟ್ ಹಿಡ್ದಂಗೆ ಈ ಸಿಂಹರಾಶಿಯವರು ಕೂಡ ರಸ್ಟ್ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಯಾರೂ ಕೂಡ ಮನೆಯಲ್ಲಿ ಕುತ್ಕೊಳ್ಬೇಡಿ, ಕೆಲಸ ಕಾರ್ಯದ ಕಡೆ ಗಮನವನ್ನು ಕೊಡಿ. ಹಾಗೆ ಮೂರನೇ ವ್ಯಕ್ತಿಯ ಮಾತನ್ನು ನೀವು ಸಿಂಹರಾಶಿಯವರು ಕೇಳುವಂಥವರಲ್ಲ. ಆದರೆ ನಿಮ್ಮ ಪಾರ್ಟ್ನರ್ ಆ ಒಂದು ಮೂರನೇ ವ್ಯಕ್ತಿಯ ಮಾತನ್ನು ಕೇಳಿ ನಿಮ್ಮ ಜೊತೆ ಜಗಳ ಆಡುವಂತಹ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಹಾಗಾಗಿ ಇನ್ನೊಬ್ಬರ ಮಾತಿಗೆ ಕಿವಿ ಕೊಡುವಂತಹ ಪಾರ್ಟ್ನರಿಗೆ ಸ್ವಲ್ಪ ತಿಳುವಳಿಕೆಯಿಂದ ಬುದ್ಧಿಯನ್ನು ಹೇಳುವಂತಹ ಕೆಲಸವನ್ನು ನೀವು ಮಾಡಬೇಕಾಗತ್ತೆ. ಹಾಗೆ ಎಲ್ಲರನ್ನೂ ಕೂಡ ಮೆಚ್ಚಿಸುವಂತಹ ಕೆಲಸ ನಿಮ್ಮಿಂದ ಖಂಡಿತವಾಗ್ಲೂ ಕೂಡ ಆಗುತ್ತೆ. ಇದರಿಂದಾಗಿ ಹೊಗಳಿಕೆ, ಪ್ರಶಂಸೆ ಅಂತಕ್ಕಂಥದ್ದು ಕೂಡ ಪ್ರಾಪ್ತಿಯಾಗುವಂತಹ ಎಲ್ಲ ಸಂಭವಗಳು ಕೂಡ ಈ ಒಂದು ಸಿಂಹರಾಶಿಯವರಿಗಿದೆ. ಇನ್ನು ಪರಿಹಾರಗಳೇನು ಮಾಡಬೇಕು ಅಂತ ನೋಡೋದಾದರೆ, ಆದಿತ್ಯ ಹೃದಯ ಸ್ತೋತ್ರವನ್ನು ಪ್ರತಿನಿತ್ಯ ನೀವು ಕೇಳ್ಕೊಳ್ಳುವಂಥದ್ದು ನಿಮಗೆ ಉತ್ತಮ ಫಲವನ್ನು ಕೊಡುತ್ತೆ. ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಬೋದು ಅಥವಾ ಯೂಟ್ಯೂಬಲ್ಲಿ ನೀವು ಅದನ್ನು ಕೇಳ್ಕೊಳ್ಳೋದು ಕೂಡ ಉತ್ತಮ ಫಲವನ್ನು ಖಂಡಿತವಾಗ್ಲೂ ಸಿಂಹರಾಶಿಯವರಿಗೆ ಕೊಡುತ್ತೆ. ಹಾಗೆ ವಿಷ್ಣುವಿನ ಆರಾಧನೆ, ವಿಷ್ಣುವಿನ ಯಾವುದೇ ಒಂದು ರೂಪವನ್ನಾಗಿರ್ಬೋದು ಆರಾಧನೆಯನ್ನು ಮಾಡಿಕೊಳ್ಳೋದು ಖಂಡಿತ ಉತ್ತಮ ಫಲವನ್ನು ಕೊಡುತ್ತೆ. ಉದಾಹರಣೆಗೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಈ ಮಂತ್ರವನ್ನು ಹೇಳೋದ್ರಿಂದ ನಿಮಗೆ ಆಗುವಂತಹ ನಷ್ಟಗಳೆಲ್ಲವೂ ಕೂಡ ಪಾಸಿಟಿವ್ ಆಗಿ ಟರ್ನ್ ಆಗುತ್ತೆ. ಈ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ, ಕನಿಷ್ಠ ಪಕ್ಷ 54 ಬಾರಿ ಅದರ ಜಪ ಮಾಡ್ಕೊಳ್ಳಿ. ಎಲ್ಲವೂ ಶುಭವಾಗುತ್ತೆ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನಃ ಸುಖಿನೋ ಭವಂತು.